ಎಂಪಿಗಳು ಹೋಗಬೇಕು. ಎಸ್ಪೆಷಲಿ ನೀವುಗಳು ಕೇಂದ್ರ ಸರ್ಕಾರ ಜೊತೆ ಖಾಸ ಇರೋದ್ರಿಂದ ಮತ್ತು ಬಹಳ ಇನ್ಫ್ಲೂಯೆನ್ಷಿಯಲ್ ಇರೋದ್ರಿಂದ ನಿಮ್ಮ ತೇಜಸ್ವಿ ಸೂರ್ಯ ಅವ್ರು ಇರ್ಬೋದು, ಪ್ರಹ್ಲಾದ್ ಜೋಶಿ ಇರ್ಬೋದು, ಶೋಭಾ ಕರಂದ್ಲಾಜೆ ಅವ್ರು ಇರ್ಬೋದು, ಬಹಳ ಪ್ರಭಾವಿಗಳು ಮತ್ತು ಮೋದಿ ಅಮಿತ್ ಶಾಗೆ ಬಹಳ ಆಪ್ತರಿರೋದ್ರಿಂದ ಯಾವ ರೀತಿ ಕೇಂದ್ರದ ಮೇಲೆ ಒತ್ತಡ ತರ್ತೀರಿ? ರಾಜ್ಯದ ಪರಿಸ್ಥಿತಿ ಬಗ್ಗೆ ಏನ್ ಮಾತಾಡ್ತೀರಿ? ಅಥವಾ ಇದಕ್ಕೂ ಕಾಂಗ್ರೆಸ್ ಇದೆಯಲ್ಲ ಅಲ್ಲಿ ತಮಿಳ್ನಾಡಲ್ಲಿ ಒಪ್ಪಂದ ಮಾಡ್ಕೊಂಡಿದಾರಲ್ಲ ಅವ್ರ ಜೊತೆಗೆ, ಅವ್ರಿಗೆ ಹೇಳಿ ಅಂತ ಏನಾದ್ರು ಹೇಳ್ತೀರಾ ಏನು? ಮೇಡಮ್, ಒಂದು ಕಾವೇರಿ ನದಿ ನೀರು ನಿರ್ವಹಣಾ ಪ್ರಾಧಿಕಾರ ಏನಿದೆ, ಇದು ಸಂಪೂರ್ಣವಾದಂಥ ಸ್ವತಂತ್ರವಾದಂಥ ಒಂದು ಪ್ರಾಧಿಕಾರ. ಅದರಲ್ಲಿ ರಾಜಕೀಯ ಹಸ್ತಕ್ಷೇಪ, ಕೇಂದ್ರ ಸರ್ಕಾರದ ಹಸ್ತಕ್ಷೇಪ ಏನಿಲ್ಲ ಅಲ್ಲಿ. ಫಸ್ಟ್ ಆಫ್ ಆಲ್ ನಾವು ಅದು ಭಾರತೀಯ ಜನತಾ ಪಾರ್ಟಿ ಯಾವುದೇ ಸಂದರ್ಭದಲ್ಲೂ ಸಹ ರಾಜ್ಯದ ಹಿತಾಸಕ್ತಿ ವಿರುದ್ಧ ನಾವು ಯಾವತ್ತೂ ಸಹ ನಡ್ಕೊಳ್ಳಲ್ಲ. ಒಂದು ರಾಜ್ಯಕ್ಕೆ ಒಂದು ಭಾವನೆಗೆ ಅನುಗುಣವಾಗಿ, ಬೇಡಿಕೆಗೆ ಅನುಗುಣವಾಗಿಯೇ ನಾವು ಸಹ ನಮ್ಮ ಪಕ್ಷ ಜನಗಳ ಪ್ರತಿನಿಧಿಯಾಗಿ ಕೇಂದ್ರ ಸರ್ಕಾರದಲ್ಲಿ ನಾವು ವಾಪಸ್ ತಗೊಳ್ಳೇಬೇಕು. ಇಲ್ಲ ಮೇಡಮ್, ರಾಜ್ಯದ ಹಿತಾಸಕ್ತಿ ಪರವಾಗಿ ರಾಜ್ಯದ ಬಿಜೆಪಿ ಎಂಪಿಗಳು ಇದುವರೆಗೂ ನಡೆದುಕೊಂಡಿರುವ ಯಾವ ಲಕ್ಷಣಗಳನ್ನು ನಾವು ನೋಡಿಲ್ಲ. ಈ ಕಾವೇರಿ ವಿಚಾರದಲ್ಲಿ ಒಂದ್ ದಿವಸ ಬಾಯಲ್ಲಿ ಮಾತಾಡಿಲ್ಲ, ಒಂದ್ ದಿವಸ ಬಾಯಲ್ಲಿ ನಿಮ್ ಎಂಪಿಗಳ ಬಾಯಲ್ಲಿ ಬಂದಿಲ್ಲ, ಒಂದ್ ದಿನ ಬಂದಿಲ್ಲ. ಇಲ್ಲ ನೋಡಿ, ಹಲವಾರು ಬಾರಿ ಇದನ್ನ ಪ್ರಶ್ನೆ ಮಾಡಿದ್ವಿ. ವಿಶೇಷವಾಗಿ ನೋಡಿ, ರಾಜ್ಯ ಸರ್ಕಾರ ಇದನ್ನು ಮುಂಜೆ ಅವ್ರೇನು ನಮ್ಮ ರೈತ ಮುಖಂಡರು ಸಾಹೇಬ್ರು ಹೇಳಿದ್ರು, ಜನವರಿಯಲ್ಲೇ ಒಂದು ಮುಂಜಾಗ್ರತಾ ಕ್ರಮ ತಗೊಳ್ಳೋದು. ತಮಿಳ್ನಾಡಿಗೆ ಕದ್ದು ನೀರ್ ಬಿಡ್ತಾ ಇದೆ ಸರ್ಕಾರ ಅಂತ ಮಾತಾಡಿದೀರಾ. ಅವ್ರು ನೀರ್ ಬಿಟ್ಟಿರ್ಬೋದು, ನಾನು ಇಲ್ಲ ಅಂತ ಹೇಳಲ್ಲ. ತಮಿಳ್ನಾಡಿಗೆ ಸರ್ಕಾರ ಕದ್ದು ನೀರ್ ಬಿಡ್ತಾ ಇದೆ, ರಾಜ್ಯದ ಜನರಿಗೆ ಮೋಸ ಮಾಡ್ತಾ ಇದೆ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ. ತಮಿಳ್ನಾಡಿಗೆ ನೀರ್ ಬಿಡ್ತಾ ಇದೆ ಅಂತ ನೀವು ಮಾತಾಡಿದೀರಾ ಹೊರತು ರಾಜ್ಯದ ಪರವಾಗಿ ಕೇಂದ್ರದಲ್ಲಿ ಹೋಗಿ ಅಥವಾ CWMA ಮೇಲೆ ವಿಚಾರವಾಗಿ ನೀವು ಯಾವತ್ತೂ ಮಾತಾಡಿಲ್ಲ, ನಿಮ್ಮ ಎಂಪಿಗಳು ಯಾವತ್ತೂ ಮಾತಾಡಿಲ್ಲ. ನೋಡಿ, ಅದು ಅತಿ ಹೆಚ್ಚು ಮಾಡ್ಬೇಕಾಗಿರೋಂಥದ್ದು ಇವರು ಯಾರು ರಾಜ್ಯ ಸರ್ಕಾರದವರು. ಇದುವರೆಗೂ ಸಹ ಯಾವುದೇ ರೀತಿ ಮುಂಜಾಗ್ರತಾ ಕ್ರಮ ಅತಿ ಹೆಚ್ಚು ಕಡಿಮೆ ಏನು ಸೇರಿ ನೀವು ಅವ್ರ ಜೊತೆಗೆ ರಾಜ್ಯದ ಪರವಾಗಿ ನಾವೆಲ್ಲ ಒಂದೇ ಅಂತ ಹೇಳಿ, ಪಕ್ಷಾತೀತವಾಗಿ ನಾವು ಒಂದೇ ಅಂತ ಹೇಳಿ, ಅಲ್ಲ ಈ ವಿಚಾರಕ್ಕೆ ನಾವೆಲ್ಲ ಒಂದೇ ಅಂತ ಹೇಳಿ, ಆದ್ರೆ ನಾವು ಬರ್ತೀವಿ ನಿಮ್ ಜೊತೆ ಅಂತ ನಡೀರಿ, ಎಲ್ಲರೂ ಆಡಳಿತ ನಡೆಸೋದು ಯಾರು ಮೇಡಮ್? ನೀವು ಆಡಳಿತಾತ್ಮಕವಾಗಿ ಅವ್ರ ಜೊತೆಲಿ ಇರ್ಬೋದು, ನೀವು ಬೆಂಬಲ ಕೊಡಿ ಅವ್ರಿಗೆ, ಜೊತೆಲಿ ಹೋಗಿ ಕರ್ಕೊಂಡು ಹೋಗಿ ಜೊತೆಲಿ ನಾವು ಸಂಪೂರ್ಣವಾಗಿ ಬೆಂಬಲ ಕೊಡ್ತೀವಿ. ನೋಡಿ, ವಿಶೇಷವಾಗಿ ಇವರ ರಾಜ್ಯ ಸರ್ಕಾರದ ನಿರ್ಲಕ್ಷ್ಯ ನೋಡಿ, ಎಲ್ನಿನೋ ಎಫೆಕ್ಟ್ ಏನಿದೆ, ಕಳೆದ 3-4 ತಿಂಗಳಿಂದನೇ ಸಹ ಕೇಂದ್ರ ಸರ್ಕಾರ ಎಚ್ಚರಿಕೆ ಕೊಟ್ಟಿದೆ, ನೀವು ಮುಂಜಾಗ್ರತಾ ಕ್ರಮ ತಗೊಳ್ಳಿ. ಮುಂಜಾಗ್ರತಾ ಕ್ರಮ ಅಂದ್ರೆ ಹೆಂಗೆ? CWMA ಮುಂದೆ ಇವರು ವಾದ ಮಂಡನೆ ಮಾಡ್ಬೇಕು ಮೇಡಮ್ ಗಟ್ಟಿಯಾಗಿ. ಅವ್ರ ಹೆಂಗ್ ವಾದ ಮಾಡ್ತಿದಾರೆ ನಿನ್ನೆ? ಯಾರು ತಮಿಳ್ನಾಡವರು? ಅಲ್ಲರಿ, ರಾಜ್ಯ ಸರ್ಕಾರನು ವಾದ ಮಾಡಿದೆ, ವಾದ ಮಾಡಿಲ್ಲ ಅಂತ ಹೇಳ್ತಿಲ್ಲ. ಜೊತೆಲಿ ನೀವುಗಳು ಇರಿ, ಬೆಂಬಲ ಕೊಡಿ ಪಕ್ಷಾತೀತವಾಗಿ.